ಹಳ್ಳಿಯ ರೈತನೊಬ್ಬ ತಾನು ಹಳ್ಳಿಯಲ್ಲಿ ಕಷ್ಟಪಟ್ಟು ಬೆಳೆದಂತಹ ತರಕಾರಿಗಳನ್ನು ಪೇಟೆಗೆ ಒಯ್ದು ಮಾರಾಟ ಮಾಡುತ್ತಾ ಇದ್ದ. ಪೇಟೆಯ ಹೊರಭಾಗದಲ್ಲಿದ್ದಂತಹ ರಸ್ತೆಯ ಪಕ್ಕದ ವಿದ್ಯುತ್ ಕಂಬದ ಕೆಳಗಡೆ ಅವನ ತರಕಾರಿಯ ಮಾರಾಟ. ಮಳೆ ಇರಲಿ ಬಿಸಿಲಿರಲಿ ಯಾವುದನ್ನೂ ಲೆಕ್ಕಿಸದೆ ಅವನು ಅಲ್ಲಿ ಕುಳಿತು ಪ್ರಾಮಾಣಿಕವಾದಂಥ ವ್ಯವಹಾರವನ್ನು ಮಾಡಿ ಬಂದ ಆದಾಯದಿಂದ ಮನೆಯನ್ನು ನಡೆಸ್ತಾ ಇದ್ದ. ಸಂಜೆ ಆದ ಕೂಡಲೇ ಮನೆಗೆ ಹೋಗತಕ್ಕಂಥವನು. ಒಂದು ದಿನ ಒಂದು ಜೀಪು ಅವನ ಅಂಗಡಿಯ ಮುಂದೆ ಬಂದು ನಿಲ್ತದೆ. ಒಬ್ಬ ಅಧಿಕಾರಿ ಕೆಳಗಿಳಿದ. ಅವನೊಂದಿಗೆ 2-3 ಅನುಚರರು ಅಥವಾ ಸೇವಕರು ಅಲ್ಲಿದ್ದರು. ಏನೋ ಯಾವ್ಯಾವ ತರಕಾರಿ ಉಂಟು ನಿನ್ನ ಹತ್ರ? ಹೇಳಿದ ಇವನು, ಇಂತಿಂಥ ತರಕಾರಿ ಉಂಟು. ಕೇಳಿದ್ದೇ ತಡ ಅವನ ಅನುಚರರು ಅಂಗಡಿಗೆ ಬಂದು ಅವನಿಗೆ ಯಾವ್ಯಾವ ತರಕಾರಿ ಬೇಕು ಎಲ್ಲವನ್ನ ತೆಗೆದುಕೊಂಡು ಆ ಜೀಪು ಅಂದರೆ ವಾಹನದಲ್ಲಿ ಇಟ್ಟರು. ಅಲ್ಲಿಂದಲೇ ಕೂಗಿ ಕೇಳಿದ, ಎಷ್ಟಾಯಿತು? ತರಕಾರಿಯ ಬೆಲೆ ಹೇಳಿದ ರೈತ. ಫೋನ್ಪೇ ಮಾಡ್ತೇನೆ, ನಂಬರ್ ಹೇಳು, ಅಥವಾ ಗೂಗಲ್ ಪೇ ಇಲ್ವೋ? ಸ್ವಾಮಿ, ನನಗದೇನೂ ತಿಳಿಯದು. ಇದುವರೆಗೆ ಎಲ್ಲರೂ ರೊಕ್ಕ ಕೊಟ್ಟೇ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಬಹಳ ಹೆಚ್ಚಿನ ಕಿಮ್ಮತ್ತೇನು ಇರುವುದಿಲ್ಲಲ್ಲ, ಹಾಗಾಗಿ ನನಗೆ ರೊಕ್ಕವನ್ನು ಕೊಟ್ಟೇ ಹೋಗ್ತಾರೆ ಸ್ವಾಮಿ. ಏನು ಹೇಳ್ತಾ ಇದ್ದೀಯ ನೀನು? ನಮ್ಮ ಹತ್ರ ಹಣ ಇಲ್ಲ ಈಗ. ನಾಳೆ ನನ್ನ ಆಫೀಸಿಗೆ ಬಂದು ನೀನು ಹಣ ತೆಗೆದುಕೊಂಡು ಹೋಗು. ಅಯ್ಯೋ ಸ್ವಾಮಿ, ನೀನು ಆಫೀಸ್ ಇಲ್ಲೋ? ನನಗೆ ಇಲ್ಲಿ ಬಿಟ್ಟರೆ ಬೇರೆ ತಿಳಿದವನು ಅಲ್ಲ ನಾನು. ಏನು ಹೇಳ್ತೀಯ ನೀನು? ನಾಳೆ ಬಂದರೆ ಕೊಡ್ತೀನಿ ಅಂಥೇಳಿ ಗದರಿಸಿಯೇ ಆ ಅಧಿಕಾರಿ ಜೀಪನ್ನು ಹತ್ತಿದ. ಅಷ್ಟರಲ್ಲಿ 1-2 ಮಾರು ಜೀಪು ಮುಂದೆ ಹೋಗುವಷ್ಟರಲ್ಲಿ ಇತ್ತ ಕಡೆ ಒಬ್ಬ ವ್ಯಕ್ತಿ ಆ ರೈತನಿದ್ದಲ್ಲಿ ಬಂದ. ಏನಾಯಿತು ಸ್ವಾಮಿ? ಏನು ಹೇಳೋದು? ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ದೇನೆ, ನಾನು ಕಷ್ಟಪಡ್ತಾ ಇದ್ದೇನೆ, ಇದರಿಂದೇ ನಾನು ಬದುಕತಕ್ಕಂಥವನು. ನೋಡಿ, ಆ ಅಧಿಕಾರಿ ಬಂದು ನನ್ನ ಹತ್ರ ಫೋನ್ಪೇ ಗೂಗಲ್ ಪೇ ಅಂತಾನೆ. ನಾನು ಯಾವುದನ್ನು ಇಟ್ಟುಕೊಳ್ಳಲಿಲ್ಲ ಅಂದೆ, ಹಣವನ್ನು ಕೊಡಲಿಲ್ಲ. ಅವನು ಆಫೀಸಿಗೆ ಬಾ ಅಂಥೇಳಿ ಹೋಗ್ತಾ ಇದ್ದಾನೆ ಅಂಥೇಳಿ ಬೇಸರದಿಂದ ಹೇಳ್ಕೊಂಡ ರೈತ. ಆಗ ಈ ವ್ಯಕ್ತಿ ಹೇಳಿದ, ಹೌದೇನಾ ಅಂಥೇಳಿ ಫೋನ್ ಮಾಡಿದ. ಆ ಜೀಪು ಸ್ವಲ್ಪ ಮುಂದೆ ಹೋಯಿತು. ಹೋಗಿ 1 ಕಿಲೋಮೀಟ್ರ್ ಹೋದಾಗ ಅಲ್ಲಿ 3-4 ಪೊಲೀಸರು ನಿಂತು ಜೀಪನ್ನು ತಡೆದರು. ಸ್ವಲ್ಪ ಕೆಳಗಿರೀಲಿ. ಯಾಕೋ ನನಗೆ ಹೇಳ್ತಾ ಇದ್ದೀಯ? ನನಗೆ ಹೇಳುವುದಲ್ಲ, ನಮ್ಮ SP ಸಾಹೇಬರು ಅಲ್ಲಿದ್ದಾರೆ, ಅಲ್ಲಿ ತರಕಾರಿ ಅಂಗಡಿ ಉಂಟಲ್ಲ ಅಲ್ಲಿದ್ದಾರೆ, ಅಲ್ಲಿಗೆ ನಿಮಗೆ ಬರಲಿಕ್ಕೆ ಹೇಳಿದ್ದಾರೆ. ಯಾಕೆ? ಗೊತ್ತಿಲ್ಲ, ತಿರುಗಿಸಿ ಜೀಪು. ಆಯಿತು ಅಂಥೇಳಿ ಪೊಲೀಸರು ಹೇಳಿದಾಗ ಅವನು ಜೀಪನ್ನು ತಿರುಗಿಸಿ ಪುನಃ ತರಕಾರಿ ಅಂಗಡಿಗೆ ಬಂದ. ನೋಡು, ಅವನ ಹಣವನ್ನು ಕೊಡು, ಅಲ್ಲಿದ್ದ ವ್ಯಕ್ತಿ ಹೇಳಿದ. ಯಾರ ನೀನು ನಮಗೆ ಹೇಳಲಿಕ್ಕೆ? ನಾನು ಹೇಳಿದ್ದಾನಲ್ಲ, ಅವನಿಗೆ ಆಫೀಸಿಗೆ ಬರಲಿಕ್ಕೆ ಹೇಳಿದ್ದಾನಲ್ಲ. ಆಗ ಅಲ್ಲಿದ್ದ ಪೊಲೀಸರು ಹೇಳಿದರು, ಇವರೇ ನಮ್ಮ ಸಾಹೇಬರು. ನೀವು ಆಗ ಹಣ ಕೊಡದೆ ಹೋದಂಥ ವಿಷಯವನ್ನು ಈ ರೈತನಿಂದ ತಿಳಿದುಕೊಂಡಿದ್ದಾರೆ. ಹಾಗಾಗಿ ನಿಮ್ಮಿಂದ ಆ ರೈತನಿಗೆ ನ್ಯಾಯ ಕೊಡಿಸ್ತಾ ಇದ್ದಾರೆ. ಅವರು ಒಪ್ಪಿಕೊಂಡು ರೈತನ ಹಣವನ್ನು ಕೊಡಿ. ಆಯ್ತಪ್ಪ, ಆಯಿತು. ಓಹೋ, ಹೌದಾ? ನಮಗೆ ತಿಳಿಲಿಲ್ಲಾಗಿತ್ತು, ಕೊಡ್ತೇನೆ ತಾನು, ಆದರೆ ಈಗ ಹಣ ತಂದಿಲ್ಲ. ಆಗ ನಿಂತಿದ್ದ ವ್ಯಕ್ತಿ, ಅಲ್ಲೇ ಇದ್ದಂಥ ವ್ಯಕ್ತಿ ಹೇಳಿದ, ಹೋಗಿ ತೆಗೆದುಕೊಂಡು ಬನ್ನಿ, ಜೀಪನ್ನು ತೆಗೆದುಕೊಂಡು ಹೋಗಿ 3,000 ರೂಪಾಯಿ ಹೀಗೆ ಮಾಡಿದ್ದಕ್ಕಾಗಿ ದಂಡವನ್ನು ತುಂಬಬೇಕು, ಮತ್ತು ಆ ರೈತನ ಹಣವನ್ನು ಕೂಡ ತೆಗೆದುಕೊಂಡು ಬನ್ನಿ ATMನಿಂದ ಎಂಬುದಾಗಿ ಹೇಳಿದಾಗ ಸಾಹುಕಾರ ಆ ಅಧಿಕಾರಿ ಮುಖ ಕೆಳಗೆ ಮಾಡಿಕೊಂಡು ವಾಹನವನ್ನು ಏರಿದ.
10 ನಿಮಿಷಗಳಲ್ಲಿ ರೈತನ ಹಣವೂ ಬಂತು, 3,000 ರೂಪಾಯಿ ದಂಡವೂ ಬಿತ್ತು. ಆಗ ಅಲ್ಲಿದ್ದಂಥ ವ್ಯಕ್ತಿ ಪೊಲೀಸ್ ಅಧಿಕಾರಿಯಾಗಿದ್ದ. ಅವನು ಹೇಳಿದ, ಅನ್ಯಾಯವನ್ನು ಮಾಡುವುದಕ್ಕೆ ಇಷ್ಟು ದೊಡ್ಡ ಅಧಿಕಾರಿ ನೀವು, ಜೀಪ್ ಉಂಟು, ವಾಹನ ಉಂಟು, ಇವನು ಹಗಲಿರಲು ನೀರು, ಬೇಸಿಗೆ, ಬಿಸಿಲು, ಮಳೆ ಯಾವುದನ್ನೂ ಸಹಿಸುತ್ತಾ ಇಲ್ಲಿ ತನ್ನ ಅಂಗಡಿಯನ್ನು ನಡೆಸ್ತಾನೆ, ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ದಾನೆ. ಅಂಥವರಿಗೆ ಈ ರೀತಿ ಅನ್ಯಾಯ ಮಾಡುವುದೇ ನೀವು? ಇದೇ ರೀತಿಯಾಗಿ ಆಗಲೇ ನೀವು ತಂದುಕೊಟ್ಟು ಬಿಟ್ಟಿದ್ದರೆ ಮುಗಿದು ಹೋಗಿತ್ತಲ್ಲ, ಇನ್ನಾದರೂ ಕಲಿತುಕೊಳ್ಳಿ ಎಂಬುದಾಗಿ ಬುದ್ಧಿವಾದ ಹೇಳಿ ಕಳಿಸಿದ. ನಾಚುತ್ತಾ ತಲೆ ತಗ್ಗಿಸಿಕೊಂಡು 3,000 ರೂಪಾಯಿಯನ್ನು ಕೊಟ್ಟು, ರೈತನ ಹಣವನ್ನು ಕೊಟ್ಟು ಅಧಿಕಾರಿ ಜೀಪನ್ನು ಏರಿದ. ಜೀಪು ಹೋಯಿತು. ರೈತನಿಗೆ ಸಂತೋಷವಾಯಿತು. ಆ ವ್ಯಕ್ತಿಗೆ, ಅಧಿಕಾರಿಗೆ, ಪೊಲೀಸ್ ಅಧಿಕಾರಿಗೆ ನಮಸ್ಕರಿಸಿದ. ಇಲ್ಲಿ ಒಂದು ನೈತಿಕತೆ ನಮಗೆ ಕಾಣ್ತದೆ. ವಿ ಎನ್ ಭಾಗವತ್, ಬರ್ಪಳ್ಳಿ.